ಈ ಎಲ್ಲಕ್ಕಿಂತ ಅಂತರ್ಯಾಗ ಏನು ಮಾತಾಡ್ತಿದ್ರಿ? ಅಂತರ್ಯಾಗದ ಬಗ್ಗೆ ಏನು ಮಾತಾಡ್ತಿದ್ರಿ? ಅದೇ ರೀತಿ ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು ಮಾನಸಿಕ ಪೂಜೆ ಅಂತ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಹೌದು, ಆದರೆ ಅಂತರ್ಯಾಗವೋ ಅಥವಾ ಅದನ್ನೇನು ಮಾನಸಿಕ ಪೂಜೆ ಅಂತ ಕರಿತೀಯೋ, ಆ ಹಂತಕ್ಕೆ ಹೋಗ್ಬೇಕಾದ್ರೆ ಬಹಿರ್ಯಾಗ ಕೂಡ ಅವಶ್ಯ ಆಗ್ತದೆ ಅನಿಸ್ತದೆ ನನಗೆ. ಅದರ ಮೂಲಕವೇ ಹೋಗ್ಬೇಕನ್ನೋ ಅನಿಸ್ತದೆ. ಶ್ರೇಷ್ಠ ಅನ್ನೋದು ಬಂದಾಗ ಯಾವುದು ಶ್ರೇಷ್ಠ? ನೀನು ಯಾವುದರ ಮೂಲಕ ನಿನ್ನ ಗುರಿಯನ್ನು ಸಾಧಿಸೋದು ಶ್ರೇಷ್ಠ ಅಷ್ಟೇ. ಹೌದಾ? ಹೌದಾರೆ? ಹೌದು. ಈಗ ಬಾಹ್ಯ ಈ ಸಮಸ್ಯೆ ಬರ್ತದೆ ನಮಗೆ. ದಾಸವರಣ್ಯರೆಲ್ಲ ಭಕ್ತಿ ಮಾರ್ಗದಲ್ಲೇ ಹೊರಟರು ಅಂತ ಕೃಷ್ಣ ಕೂಡ ಭಕ್ತಿ ಯೋಗವನ್ನು ಹೇಳಿದ್ದಾನೆ. ಆ ಭಕ್ತಿ ಯೋಗದಲ್ಲಿ ಮೂರ್ತಿ ಇದೆ ಅಲ್ವಾ, ಅಲ್ಲಿ ಆ ಮೂರ್ತಿಯೊಟ್ಟಿಗೆ ತನ್ನ ತಾನೇ ಕಲ್ಪಿಸ್ಕೊಳ್ತಾ ಅದನ್ನು ಅನುಭವಿಸ್ತಾ ಪೂಜೆ ಮಾಡ್ತಾ ಅವನಿಗೆ ಅರಿವಿಲ್ಲದೆ ನಾನು ಹೊರಗಿದ್ದೆ ಅಂದ್ಕೊಂಡು ಕೂಡ ಆ ಒಳಗಡೆ ಆಗ್ತಾ ಇರ್ತದೆ. ಆ ಒಂದು ಭಾವನೆ ಭಕ್ತಿಯ ಪರಾಕಾಷ್ಠೆ ಇದೆಯಲ್ಲ, ಅದೇನು ಮಾನಸಿಕ ಚಿಂತನೆ ಅಲ್ಲ, ಮಾನಸಿಕ ಪೂಜೆ ಅಲ್ವಾ ಅದು. ಮನುಷ್ಯ ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿದಾಗ ಏನದು ಅದು ಮಾನಸಿಕ ಚಿಂತನೆ ಅಲ್ವಾ ಅದು. ಹೌದಾನೆ? ಅದರ ಮೂಲಕ ಅವನು ಭಕ್ತಿಯ ಪರಾಕಾಷ್ಠೆ ಮಾನಸಿಕ ಪೂಜೆ ಅಲ್ವಾ. ಹಾಗಾಗಿ ಫೈನಲ್ದಾಗ ಅದೇ ಬರ್ಬೇಕಾದ ಅದ್ರ ಮಾರ್ಗ ಅದೇ ಇರ್ಬೋದು ಅಷ್ಟೇ. ಹಾಗಾಗಿ ಶ್ರೇಷ್ಠ ಅನ್ನೋಕ್ಕಿಂತ ಇಲ್ಲಿ ಶ್ರೇಷ್ಠ ಕನಿಷ್ಠ ಜೈ ಅಂತ ಹೇಳಬಾರ್ದು. ತಾವು ಆರಿಸಿಕೊಂಡಂಥ ಮಾರ್ಗ ಆಗಿದೆ. ಆದರೆ ಭಕ್ತಿ ಮಾರ್ಗದಲ್ಲಿ ಬಾಹ್ಯ ಪೂಜೆ ಇದೆ ಅಂದ್ಕೊಂಡ್ರು ಕೂಡ ಅಲ್ಲಿನ ಪರಾಕಾಷ್ಠ ತಲುಪಿದಾಗ ಅದು ಮಾನಸಿಕ ಹಂತದಲ್ಲೇ ವರ್ಕ್ ಮಾಡ್ತದೆ, ದೈಹಿಕವಾಗಲ್ಲ, ಬಾಹ್ಯವಾಗಲ್ಲ ಅಂತ ಎಲ್ಲರೂ ತಿಳಿದು ಭಾವಿಸಿದ ನಾನು. ಮತ್ತೆ ಸೌಂದರ್ಯ ಲಹರಿ ಹೇಗೆ ಹುಟ್ಟಿತು? ಇದು ಹುಟ್ಟಿದ ಬಗ್ಗೆ ಇಲ್ಲಿ ನಾವು